ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನ್ಯೂಯಾರ್ಕಲ್ಲಿ ನಮ್ಮದು 2ನೇ ದಿವಸ ಇವತ್ತು. ಇವಾಗ ನಾವು ನಯಾಗ್ರಾ ಫಾಲ್ಸ್ ನೋಡೋದಕ್ಕೆ ಬಂದಿದ್ದೀವಿ. ಸೊ ಆಲ್ರೆಡಿ ಒಂದು ರೌಂಡ್ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ. ಇವಾಗ ಮತ್ತೆ ನೈಟಲ್ಲಿ ಲೈಟಿಂಗ್ ಹಾಕ್ತಾರಂತೆ, ಸೊ ಅದನ್ನು ನೋಡೋದಕ್ಕೆ ಅಂತ ಹೋಗ್ತೀವಿ. ಅಲ್ಲಿ ಮಾತಾಡೋಕ್ಕಾಗೋದಿಲ್ಲ, ಹಾಗೆ ವಿಡಿಯೋ ಕೂಡ ಮಾಡೋದು ತುಂಬಾ ಕಷ್ಟ ಇದೆ. ತುಂಬ ಜೋರಾಗಿ ಗಾಳಿ ಬರ್ತಾ ಇದೆ ಮತ್ತು ತುಂಬಾ ಕೋಲ್ಡ್ ಇದೆ. ಆದರೂ ಕೂಡ ನಾನು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ. ಸೊ ಇವಾಗ ಆಲ್ರೆಡಿ ಒಂದು ರೌಂಡ್ ಹೋಗಿ ಬಂದಿದ್ದೀವಿ. ಅವಾಗ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೋಡೋಣ ಲೈಟಿಂಗಲ್ಲಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಬೆಳಗ್ಗೆಯಿಂದನೂ ಬಸ್ಸಲ್ಲಿ ಇದ್ದೀವಿ. ಬೆಳಗ್ಗೆ 6 ಗಂಟೆಗೆ ನ್ಯೂಯಾರ್ಕಿಂದ ಹೊರಟಿದ್ದು. ಸೊ ಇವಾಗ ಜಸ್ಟ್ ರೀಚ್ ಆಗಿದ್ವಿ. ರೂಮ್ ಚೆನ್ನಾಗಿದೆ. ನಾವು ಟೂರ್ ಗೈಡ್ ಅವ್ರ ಜೊತೆ ಬಂದಿದ್ದೀವಿ. ಸೊ ಅವರೇ ಎಲ್ಲ ಕಡೆ ನಮಗೆ ಕರ್ಕೊಂಡು ತೋರಿಸ್ತಾ ಇದ್ದಾರೆ. ಸೊ ಆಲ್ರೆಡಿ ಚಿಪ್ಸ್ ತಿಂತಾ ಇದ್ದಾನೆ. ಹಾಗೆ ಇಲ್ಲೇ ನಮ್ಮ ಹೋಟೆಲ್ ಹತ್ತಿರದಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ ಕೂಡ ಇದೆ. ಸೊ ಅಲ್ಲಿಂದ ಚಾಟ್ ಮತ್ತು ದೋಸೆ ಅದೆಲ್ಲ ತೊಗೊಂಬಂದಿದ್ದೀವಿ. ಸೊ ದೋಸೆ ಇದೆ, ಇದು ಇಡ್ಲಿ, ಪುರಿ, ಪಾನಿಪುರಿ ತಂದಿದ್ದಾರೆ. ಇದೊಂದು ದೋಸೆನೇ ಇದೆ. ಸೊ ವೈಟ್ ರೈಸ್, ಸಾಂಬಾರಿದೆ, ಏನೋ ಚಟ್ನಿ ಅನಿಸುತ್ತೆ, ಸಾಂಬಾರಿದೆ, ಎಲ್ಲ ಚಟ್ನಿ ಸಾಂಬಾರಿದು. ಚಾಟ್ ಪಿಲ್ಲರ್ ತಿಂದ ಹಂಗದ. ಇವಾಗ ನಾವು ನಯಾಗ್ರಾ ಫಾಲ್ಸ್ ನೈಟ್ದ ಲೈಟಿಂಗ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ, ಹೇಗಿದೆ ಅಂತ ನೋಡೋಣ. ಓ ಮೈ ಗಾಡ್, ಬಂದ್ವಿ ನಯಾಗ್ರಾ ಫಾಲ್ಸ್ ಹತ್ರ. ನದಿ ಹರಿತಾ ಇದೆ. ಅಲ್ಲಿ ಹೋಗ್ಬೋದು. ಆಚೆ ಕಡೆ ಹೋದ್ರೆ ಕೆನಡಾ ಅಲ್ಲ. ನಯಾಗ್ರಾ ಫಾಲ್ಸನ್ನು ನೀವು ಇನ್ನೂ ಹತ್ತಿರದಿಂದ ನೋಡಬೇಕಂದ್ರೆ ಇಲ್ಲಿ ಬೋಟ್ ರೈಡ್ಸ್ ಕೂಡ ಇದ್ದಾವೆ. ಬೋಟ್ ರೈಡಲ್ಲಿ ಹೋದರೆ ನಿಮಗೆ ಫಾಲ್ಸ್ ಎಲ್ಲಿ ಬೀಳ್ತಾ ಇದೆ ಅಷ್ಟು ಕ್ಲೋಸಿಂದ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಆದರೆ ಸದ್ಯಕ್ಕೆ ಬೋಟ್ ರೈಡ್ಸ್ ಅದೆಲ್ಲ ಕ್ಲೋಸ್ ಇದ್ದಾವೆ. ಜೂನ್ ಜುಲೈಯಲ್ಲಿ ಓಪನ್ ಆಗ್ತವೆ. ಸೊ ಆವಾಗ ನೀವು ಟೂರನ್ನು ಬುಕ್ ಮಾಡ್ಕೋಬೋದು. ಆದರೆ ಸದ್ಯಕ್ಕೆ ನಾವಂತೂ ಮೇಲಿಂದ ಫಾಲ್ಸನ್ನು ನೋಡ್ತಾ ಇದ್ದೀವಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ಈ ವಿಡಿಯೋನ ನೀವು ಫ್ರೆಂಡ್ ಸರ್ಕಲಲ್ಲಿ, ರಿಲೇಟಿವ್ಸಲ್ಲಿ ಶೇರ್ ಮಾಡಿ. ಅವರು ಕೂಡ ಅಮೇರಿಕಾದಲ್ಲಿ ಇರೋವಂಥ ಈ ಫೇಮಸ್ ನಯಾಗ್ರಾ ಫಾಲ್ಸನ್ನು ನೋಡಿ ಎಂಜಾಯ್ ಮಾಡಲಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ನಾ ಅಪ್ಲೋಡ್ ಮಾಡೋವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ಸೊ ಸಂಜೆ ಆಗ್ತಾಯಿದೆ. ಸೊ ಮೇ ಬಿ 8 o'clockಗೆ ಲೈಟಿಂಗ್ಸ್ದೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ 8 o'clockಯಿಂದ 1 hour ಲೈಟಿಂಗ್ಸ್ ಎಲ್ಲ ಶೋ ಇರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಕೂಡ ಕಲರ್ಫುಲ್ ನಯಾಗ್ರಾ ಫಾಲ್ಸನ್ನು ನೈಟಲ್ಲಿ ಲೈಟಿಂಗಲ್ಲಿ ನೋಡಿಬಿಟ್ಟು ಎಂಜಾಯ್ ಮಾಡಿ. ಹಾಯ್, ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ರೂಮ್ಗೆ ಹೋಗ್ತಾ ಇದ್ದೀವಿ. ನಾವು ಇರುವಂಥ ಹೋಟೆಲಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಇದೆ. ಸೊ ಬನ್ನಿ ಬ್ರೇಕ್ಫಾಸ್ಟ್ ಏನೇನಿದೆ ಅಂತ ನೋಡೋಣ. ಲಿಫ್ಟಲ್ಲಿ ಹೋಗ್ಬೇಕಾ? ಸೊ
ಗ್ರೌಂಡ್ ಫ್ಲೋರಲ್ಲಿದೆ, ನಾವು ಫಸ್ಟ್ ಫ್ಲೋರಲ್ಲಿದ್ದೀವಿ. ನೀನು ನಯಾಗ್ರಾ ಹೆಂಗೆ ಅನಿಸ್ತೀನಿ ಈಗ? ಸೊ ನಯಾಗ್ರಾ ಫಾಲ್ಸ್ ಲೈಟಿಂಗ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಸೊ ನಾವು ಊಟ ಮಾಡಿಕೊಂಡು ರೂಮಿಗೆ ಬಂದು ಮಲ್ಕೊಳ್ಳೋಕ್ಕೆ ತುಂಬಾ ರಾತ್ರಿ ಆಯಿತು. ಸೊ ಇವಾಗ ಬೆಳಗ್ಗೆ 7:30 ಆಗಿದೆ. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕೆಳಗಡೆ ಹೋಗ್ತಾ ಇದ್ವಿ. ಸೊ ಬ್ರೇಕ್ಫಾಸ್ಟ್ ರೂಮ್ ಈ ಕಡೆ ಇದೆ. ಮ್ಯಾಕತ್ತಿ ಕೈಪಿಲ್ಲ. Okay, and now you rotate it. You go this way. Okay. ಆಮೇಲೆ ಇಲ್ಲಿ ಕಾಫಿ ಇದೆ, ಬ್ರೆಡ್ ಇದ್ದಾವೆ. ನಾನು ಇಲ್ಲಿ ಬ್ರೆಡ್ ತೊಗೋತೀನಿ. ಟೋಸ್ಟ್ ಬೇಕಾದರೂ ಮಾಡ್ಕೋಬೋದು. ಫಸ್ಟಿಗೆ ಬ್ರೆಡ್, ಆರೆಂಜ್ ಮಫಿನ್ಸ್ ಪಿಲ್ಲೋದು ಇದು ತೋರಿಸು ಹ್ಯಾಂಗೆ ಮಾಡಿದೆ. ಮಫಿನ್ಸ್ ಎಲ್ಲಿ? ನಯಾಗ್ರಾ ಪಾರ್ಕಾ? ಕಸ್ತು ವಿಶು ಕಸ್ತು ವಾವ್, ಎಲ್ಲಿ ನೋಡಿದ್ರು ಬರೀ ನೀರೇ ನೀರು. Yeah, we're gonna go there. And we're gonna swim too. What? ಅಲ್ಲಿ ಹೋಗೋದಂತ? ಓ ಮೈ ಗಾಡ್, ನೋಡಿ ಎಷ್ಟು ಫೋರ್ಸ್ಲಿ ಬರ್ತಾವ ನೀರು. ಪಿಲ್ಲ ನೋಡಿ ಕಡೆ. ಏ ನೋ ನೋ, ಬಹು ವಾಟರ್ ಕೋಲ್ಡ್. ಸೊ ಲೈಟಾಗಿ ಇಲ್ಲಿ ರೇಂಬೋ ಕಾಣಿಸ್ತಾ ಇದೆ. ಸ್ಕ್ರೀನ್ದ ಸ್ವಲ್ಪ ಲೈಟ್ ಕಾಣಿಸ್ತದೆ. ರೇಂಬೋ ಸೊ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಯಾಗ್ರಾ ಫಾಲ್ಸ್ ಮೇನ್ ಫಾಲ್ ನೋಡೋದಕ್ಕೆ ಬಂದಿದ್ದೀವಿ. The rainbow is inside Niagara Falls. It's still there. Oh my god. It's still there. Look, the inside is the wall. ಅಲ್ಲ ಲೈಟ್ ರೇಂಬೋ. Oh yeah. Wowie! Hey, wait up. Yeah, but you cannot throw it now. ವಿಶು ತೋರಿಸು ನಿಂದು. ಇದಾ ಬೇಕಾಗ್ತದಲ್ಲಿ.
easily spotted. ಸೊ ಅಲ್ಲಿ ಮೇಲಿಂದ ನೀರು ಬೀಳ್ತಾ ಇದೆ. ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅದನ್ನು ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಆದಷ್ಟು ಬೇಗ ನಾನು ನೆಕ್ಸ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.